ಸರಿ ಗಂಗು, ನಾನು ಹೊರಡ್ತೀನಿ. ಹಂಗೇನಾದ್ರೂ ಇತ್ತು ಅಂತಂದ್ರೆ ನನಗೆ ಕಾಲ್ ಮಾಡು, ಓಕೆನಾ? ಆಮೇಲೆ ನಾನು ನಿಂಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತಮ್ಮ. ನಮ್ಮ ಕಸಿನ್ ಒಬ್ಬ ಡಾಕ್ಟರೇ ಇದ್ದಾನೆ. ನೀನು ಆರಾಮಾಗಿ ಅವನ ಹತ್ರನೇ ತೋರಿಸ್ಕೋಬೋದಾಗಿತ್ತು. ಅವನು ಫಾರಿನ್ ರಿಟರ್ನ್, ಗೊತ್ತಾ? ಅವನು ಎಜುಕೇಶನ್ಸ್ ಎಲ್ಲ ಫಾರಿನ್ಸ್ ಅಲ್ಲೇ ಮುಗಿಸಿರೋದು. ಇವಾಗ ನೋಡ್ತಿರೋ ಡಾಕ್ಟರ್ ಕೂಡ ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ. ಆ ಥರ ಏನಾದರೂ ಇತ್ತು ಅಂತಂದ್ರೆ ನಾನು ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಬಿಡು. ಸರಿ ಸರಿ, ಆಗಿದ್ರೆ ನಾವಿನ್ ಬರ್ತೀವಿ. ಅತ್ತೆ, ಅಡ್ಗೆಗೆ ಏನ್ ಮಾಡಿಸ್ಲಿ? ಓ ಗೀತಾ, ಬಾಮ್ಮ. ನಾನು ನಿನ್ನೆ ಕೇಳ್ತಾ ಇದ್ದೆ, ಎಲ್ಲಿ ನಿನ್ ಸೊಸೆ ಕಾಣಿಸ್ತಾ ಇಲ್ಲ ಅಂತ. ಅದು ಒಳಗಡೆ ಸ್ವಲ್ಪ ಕೆಲಸ ಇತ್ತು, ಮಾಡ್ಕೋತಾ ಇದ್ದೆ. ಅವತ್ತು ನೀನ್ನ ಮಾತಾಡ್ಸ್ಕೊಂಡು ಹೋದ್ವಲ್ಲ, ನಿನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗ್ಲಿಲ್ಲ. ನಮ್ ಗಂಗು ಸೊಸೆ ಯಾವ ತರ ಏನು ಎತ್ತ ಅಂತಲ್ಲ ನಾವು ತಿಳ್ಕೊಬೇಕಲ್ವಾ? ಅದಕ್ಕೆ ಇವತ್ತು ಮಾತಾಡ್ಸೋಣ ಅಂತ ಅನ್ಕೊಂಡ್ ಬಂದು. ಹೇಗೂ ನಿಮ್ಮ ಅತ್ತೆಗೂ ಈ ತರ ಹುಷಾರಿರ್ಲಿಲ್ವಲ್ಲ, ಅವಳನ್ನು ನೋಡ್ಬೇಕಾಗಿತ್ತು. ನೋಡ್ಕೊಂಡು ನಿನ್ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದು. ಅಮ್ಮ ಬಾ, ಕುತ್ಕೋ ಬಾ. ಇರ್ಲಿ ಅಮ್ಮ, ಪರವಾಗಿಲ್ಲ, ನಾನು ಇಲ್ಲೇ ನಿಂತ್ಕೊಂಡೇ ಇರ್ತೀನಿ. ಈಗಿನ ಕಾಲದಲ್ಲೂ ಯಾವ ತರ ಸಂಸ್ಕೃತಿ ಇದೆಯಮ್ಮ ನಿನ್ಗೆ? ನಮ್ ಸೊಸೆರೆಲ್ಲ ನಾವು ಎದುರುಗಡೆ ಕೂತಿದ್ರು ಬಂದ್ ಕಾಲ್ ಮೇಲೆ ಕಾಲ್ ಹಾಕೊಂಡು ನಮ್ಮ ಎದುರಿಗೆ ಕುತ್ಕೋತಾರೆ. ಅಂತದ್ರಲ್ಲಿ ನೀನು ಪರವಾಗಿಲ್ಲ, ನೀವು ಕುತ್ಕೊಂಡು ನಾನು ನಿಂತ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದೀಯಾ? ತುಂಬಾ ಒಳ್ಳೆ ಗುಣ ಇದೆಯಮ್ಮ ನಿನ್ನ ಹತ್ರ. ಆಮೇಲೆ ನೀನ್ ಏನ್ ಎಜುಕೇಶನ್ ತಗೊಂಡಿದೀಯಮ್ಮ? ಎಜುಕೇಶನ್ ಹಂಗಂದ್ರೆ ಏನು ಅಂತಾನೆ ಗೊತ್ತಾಯ್ತಿಲ್ವಲ್ಲಪ್ಪ. ಹಾ ಹೇಳಮ್ಮ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಅದು ನಾನು 7ನೇ ತನಕ ಓದಿದೀನಿ, ಆಮೇಲಿಂದ ಸ್ಕೂಲ್ಗೆ ಹೋಗ್ಲಿಲ್ಲ. ಏನು, ಬರೀ 7ನೇ ಕ್ಲಾಸಾ? ಹೌದಾ? ಏನಿದು ಗಂಗೋರೆ, ನಿಮ್ ಸೊಸೆ ಏನು ಓದಿಲ್ವಾ? ಅಯ್ಯೋ ದೇವ್ರೆ, ಹೋಗಿ ಹೋಗಿ ಇಂಥ ಹುಡ್ಗಿನ ನಿಮ್ಮನೆ ಸೊಸೆ ಮಾಡ್ಕೊಂಡಿದೀರಾ? ಅಂತದೇನ್ರಿ ಆಗಿತ್ತು ನಿಮ್ಗೆ? ಏನ್ ಗಂಗು ಇದು, ನಿನ್ ಸೊಸೆ ಏನು ಓದಿಲ್ವಾ? ನೀವು ಪ್ರಾಪರ್ ಆಗಿ ಬೆಂಗಳೂರಲ್ಲೇನಾ ಇದ್ದಿದ್ದು? ಇಲ್ಲ ಇಲ್ಲ, ನಾನು ಬೆಂಗಳೂರಲ್ಲ, ನಮ್ದು ಅಲ್ಲಿ ದೂರ ಮೈಸೂರು ಹತ್ರ ಯಾವ್ದೋ ಒಂದು ಹಳ್ಳಿ. ಅಲ್ಲಿಂದ ನಾನು ಇಲ್ಲಿಗೆ ಮದ್ವೆ ಆಗಿ ಬಂದಿರೋದು. ಇದು ನಮ್ಮ ಅತ್ತೆ ಮನೆ. ನಾನು ಇದಕ್ ಮುಂಚೆ ಬೆಂಗಳೂರೇ ನೋಡಿರ್ಲಿಲ್ಲ, ಇಲ್ಲಿಗೆ ಬಂದ್ಮೇಲೆ ಬೆಂಗಳೂರು ನೋಡ್ತಿರೋದು. ಏನ್ ಗಂಗು ಇದು, ನಿಜವಾಗ್ಲೂ ನಿನ್ ಸೊಸೆ ಇಷ್ಟ ಅನ್ಎಜುಕೇಟೆಡ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಈ ತರ, ಅಯ್ಯೋ ದೇವ್ರೆ, ಈಗಿನ ಕಾಲದಲ್ಲಿ ಈ ತರ ಹುಡುಗಿರು ಇರ್ತಾರ ಅನ್ನೋದೇ ನನಗೆ ಡೌಟ್. ನಾನು ಯಾಕಂದ್ರೆ ಎಷ್ಟು ಹುಡುಗಿರು ನೋಡಿದೀನಿ, ಅವ್ರು ಯಾರು ಈ ತರ ಇಷ್ಟೊಂದು ಮುಗ್ದ್ರ ತರ ಇರೋದೇ ಇಲ್ಲಪ್ಪ. ಹೋಗಿ ಹೋಗಿ ನೀನು ಹಳ್ಳಿಯಿಂದ ತಗೊಂಡ್ಬಂದಿದ್ಯಾ ಸೊಸೆನಾ? ಅಯ್ಯೋ ದೇವ್ರೆ, ಯಾಕೆ ನಿನಗೆ ಸಿಟಿಲಿ ಯಾರು ಹುಡುಗಿರೇ ಸಿಕ್ಲಿಲ್ವಾ? ನೀನು ಇದು ಒಂದು ಮಾತು ಹೇಳಿದ್ರೆ ನಮ್ಮ ಕಡೆನೇ ಎಷ್ಟೊಂದು ಹುಡುಗಿರಿದ್ರು ಗೊತ್ತಾ? ಎಷ್ಟು ವೆಲ್ ಎಜುಕೇಟೆಡ್ಸ್, ಮಾಡರ್ನ್ ಆಗಿರೋದು, ಮತ್ತೆ ಅದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡುವಂತ ಹುಡುಗಿರಿದ್ರು. ನಮ್ಮ ಕಸಿನ್ ಸಿಸ್ಟರ್ ಮಗಳೇ ಇದ್ಲು ಕಣೆ, ಅವಳು ಏನು ಮಾಡೆಲ್ ಆಗಿದ್ಲು, ಮಿಸ್ ಇಂಡಿಯಾಗೆಲ್ಲ ಕಾಂಪಿಟೇಷನ್ ಮಾಡಿದ್ಲು. ಅಂತ ಹುಡುಗಿನೇ ನಿಮ್ಮನೆ ಸೊಸೆ ಮಾಡಿಸ್ಕೊಡ್ತಿದ್ನಲ್ಲೇ. ಹೋಗಿ ಹೋಗಿ ಇಂಥ ಹಳ್ಳಿ ಹುಡುಗಿನ ತಗೊಂಡ್ ನಿನ್ ಮಗನ್ ಗಂಟ ಹಾಕೊಂಡಿದ್ಯಲ್ಲ, ಏನ್ ಹೇಳಿ ಗಂಗು ನಿನ್ಗೆ? ಯಾಕೆ, ಏನಾಯ್ತಂತದ್ದು? ಗೀತಾ, ನೀನ್ ಹೋಗಮ್ಮ ಒಳಗಡೆ ಹೋಗಿ, ಅಲ್ಲಿರೋಗು, ನಾನು ಹೇಳ್ತೀನಿ, ಮಂಜುಳಮ್ಮ ಹೇಳ್ತೀನಿ ಬಿಡು ಅಡ್ಗೆ ಏನ್ ಮಾಡ್ಬೇಕು ಅಂತ. ಹೋಗು, ನೀನ್ ರೆಸ್ಟ್ ಮಾಡೋಗು. ಸರಿ ಅತ್ತೆ, ಆಯ್ತು. ಅಲ್ಲ, ನೀವ್ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಹಳ್ಳಿ ಹುಡುಗಿ ಆದ್ರೆ ಏನಾಯ್ತು, ಮಾಡರ್ನ್ ಆಗಿಲ್ಲ ಅಂದ್ರೆ ಏನ್ ತಪ್ಪು ಹೇಳಿ? ಹೋಗ್ಲಿ ಬಿಡಿ. ಅವಳು ಎಜುಕೇಶನ್ ಬಗ್ಗೆ ಮಾತಾಡಿದ್ರಲ್ಲ, ಎಜುಕೇಶನ್ ಇದ್ರೇನು ಇಲ್ದೇ ಇದೇನು, ಎಷ್ಟೋ ಓದ್ಕೊಂಡಿರೋ ಹೆಣ್ಮಕ್ಳು ಅತ್ತೆ ಮಾವನ್ನ ಬೀದಿ ತಳ್ಳಿರೋದ್ ನಾವ್ ನೋಡಿಲ್ವಾ? ಅವ್ರಿಗೆ ಅದ್ರ ಅತ್ತೆ ಮಾವನ್ ನೋಡ್ಕೊಳ್ಳೋದಿಕ್ಕೂ ಆಗಲ್ಲ, ಆ ತರ ಎಜುಕೇಶನ್. ಆ ಎಜುಕೇಶನ್ ನನ್ ಸೊಸೆಗೆ ಇಲ್ದೇ ಇದ್ರೂ ಪರವಾಗಿಲ್ಲ, ಅವಳು ಚೆನ್ನಾಗಿದ್ದಾಳೆ, ಚೆನ್ನಾಗಿ ನೋಡ್ಕೋತಾಳೆ, ಒಳ್ಳೆ ಗುಣ ಇದೆ, ಒಳ್ಳೆ ನಡತೆ ಇದೆ, ನನ್ಗೆ ಅಷ್ಟೇ ಸಾಕು. ನೀವಿಬ್ರು ಅವಳ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಬಾರ್ದಾಗಿತ್ತು ಅನ್ಸುತ್ತೆ. ಅವಳು ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಅಲ್ಲ ಗಂಗು, ನೀನ್ ಬೇಜಾರ್ ಮಾಡ್ಕೋಬೇಡ, ಬಟ್ ಆದ್ರೆ ಬಿಡು ಹೋಗ್ಲಿ. ನಾವ್ ಇರೋದಂತಾನೆ ಹೇಳ್ದೋ. ಈಗ ನಿನ್ ಮಗ ನಾನು ತಪ್ಪದಾರಿ ತುಳಿತಾ ಇದ್ದಾನೆ ಅನ್ನೋದು ನಿನ್ಗೂ ಗೊತ್ತು. ಅವ್ನ್ ತಪ್ಪದಾರಿ ತುಳಿಯೋದಿಕ್ಕೆ ಕಾರಣ ಏನು? ನಿನ್ ಸೊಸೆ ತಾನೆ. ನಿನ್ ಸೊಸೆನೂ ಅವಳ ತರನೇ, ಈಗ ಒಂದ್ ಹುಡುಗಿ ನೋಡಿದ್ವಲ್ಲ, ಅವಳ ತರನೇ ಮಾಡರ್ನ್ ಆಗಿ ಸ್ಟೈಲಿಶ್ ಆಗಿ ಇಂಗ್ಲಿಷ್ ಎಲ್ಲ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ದಿದ್ರೆ ನಿನ್ ಮಗ ತಪ್ಪು ಮಾಡ್ತಾ ಇದ್ನಾ? ಎಲ್ಲೋ ಒಂದ್ ಕಡೆ ಇದು ಒಂದ್ ಕಾರಣ ಆಗಿದೆ ಅಲ್ವಾ, ಅದಕ್ಕೆ ಆ ಮಾತಂದು ಅಷ್ಟೇ. ಬಿಡಿ ಹೋಗ್ಲಿ, ಆ ವಿಚಾರ ಮಾತಾಡೋದ್ ಬೇಡ ಅಂತ ಅಂದೆ ಅಲ್ವಾ. ಬಿಡಿ, ನನ್ ಸೊಸೆ ಹೇಗಿದ್ರು ನಮ್ಗೆ ಇಷ್ಟಾನೆ. ಅವಳನ್ನ ತಿದ್ದಿ ಬುದ್ಧಿ ಕಲ್ಸ್ಕೊಂಡು ನಮ್ಮ ಮನೆಗೆ ಹೆಂಗ್ ಬೇಕೋ ಹಂಗೆ ನಾವು ರೆಡಿ ಮಾಡ್ಕೋತೀವಿ. ನೀವೇನು ಯೋಚನೆ ಮಾಡ್ಬೇಡಿ ನಮ್ಮನೆ ವಿಚಾರದ ಬಗ್ಗೆ. ಸರಿ ಬಿಡಿ ಗಂಗು ಅವರೇ, ನಾವಿನ್ನೇನ್ ಹೇಳಕ್ಕಾಗತ್ತೆ? ಇರೋದನ್ನ ಹೇಳಿದ್ರೆ ನೀವು ಇಷ್ಟೊಂದು ಕೋಪ ಮಾಡ್ಕೋತೀರಾ ಅಂದ್ರೆ ಬೇಡ ಬಿಡಿ, ನಾವಿನ್ ಬರ್ತೀವಿ. ಪಾಪ ನನ್ ಸೊಸೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು ಅವ್ರ ತರ ಹೇಳ್ಬೇಕಾದ್ರೆ. ಏನ್ ಮಾಡ್ಲಿ? ದೀಪ್ತಿ, ಅಮ್ಮ ದೀಪ್ತಿ, ಮಮ್ಮಿ ಕರೆದ್ರಾ? ಹಾ ದೀಪ್ತಿ, ನಾನೇ ಕರೆದಿದ್ದು. ಗೀತಾಗೆ ಏನೋ ಒಂದ್ ಸ್ವಲ್ಪ ಬೇಜಾರಾಗಿರ್ಬೋದು, ಒಂಚೂರು ಅವಳಿಗೆ ಸಮಾಧಾನ ಮಾಡ್ತೀಯಾ? ಬೇಜಾರ ಅಂತದ್ದೇನಾಯ್ತು ಮಮ್ಮಿ? ಏನಿಲ್ಲ, ಅದೇ ನನ್ನ ಫ್ರೆಂಡ್ಸ್ ಬಂದಿದ್ರು, ಅವಳು ಓದಿಲ್ಲ, ಹಳ್ಳಿ ಹುಡುಗಿ ಅಂತ ಹೇಳಿ ಅವಮಾನ ಮಾಡ್ಬಿಟ್ರು ಕಣೆ. ನನಗೂ ಬೇಜಾರಾಯ್ತು. ನಾನು ಮುಂಚೆ ಅವಳಿಗೆ ಬೈತಾ ಇದ್ದೆ, ಏನು ಈ ತರ ಹುಡುಗಿ ಹಂಗೆ ಹಿಂಗೆ ಅಂತ. ಈಗ
ಕೆಲವ್ರ ಮನೆಯಲ್ಲಿ ಏನೇ ನಡೀತಾ ಇದೆ ಅನ್ನೋದು ನನಗೆ ಗೊತ್ತು. ಅತ್ತೆಗೆ ಸೊಸೆಯರು ಮರ್ಯಾದೆ ಕೊಡಲ್ಲ, ಸೊಸೆನ್ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅಂತದ್ರಲ್ಲಿ ನನ್ನ ಸೊಸೆ ನಾನು ಏನೇ ಅಂದ್ರೂ ಒಂದು ಮಾತು ತಿರ್ಗಿಸಿ ಯಾಕತ್ತೆ ಹಿಂಗ್ ಅಂತ ಇದ್ದೀರಾ ಅಂದವಳಲ್ಲ. ನಾನು ಏನ್ ಮಾಡಿದ್ರು ನನಗೆ ಸೇವೆ ಮಾಡ್ಕೊಂಡು ನನ್ನ ಚೆನ್ನಾಗಿ ನೋಡ್ಕೊತಿದ್ದಾಳೆ. ಅಂತದ್ರಲ್ಲಿ ನಾನು ಅವಳಿಗೆ ಬೇಜಾರು ಮಾಡೋದು ಸರಿ ಇಲ್ಲ ಅಂತ ಅನ್ನಿಸ್ತಮ್ಮ. ಅದಕ್ಕೆ ನಾನು ಬದಲಾದೆ. ಏನು ಓದಿಲ್ಲ ಅಷ್ಟೇ ತಾನೇ, ನಾವೇ ಓದ್ಸೋಣ ಬಿಡು. ದೀಪ್ತಿ, ಆಮೇಲೆ ನಿಮ್ಮ ಅತ್ತಿಗೆ ಗೀತಂಗೆ ಈ ಎಜುಕೇಶನ್ ಬಗ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ ಕೇಳು. ಅವಳು ಏನಾದ್ರೂ ಓದ್ತೀನಿ ಅನ್ನೋದಾದ್ರೆ ನಾವೇ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು. ಗುಡ್ ಐಡಿಯಾ ಮಮ್ಮಿ, ನೀವು ಹೇಳಿದ್ರಲ್ಲ ಇದು ಕರೆಕ್ಟ್ ಆಗಿದೆ. ಆಮೇಲೆ ಮಮ್ಮಿ, ನಾನು ನಿಮ್ಮ ಹತ್ರ ಒಂದು ವಿಚಾರ ಕೇಳಬೇಕಾಗಿತ್ತು. ಏನು ಹೇಳಮ್ಮ? ಈಗ ನಿಮ್ಮ ಫ್ರೆಂಡ್ಸ್ ಬಂದಿದ್ರಲ್ಲ, ಅವ್ರು ನನ್ನ ಜೊತೆನೂ ಮಾತಾಡಿದ್ರು. ಈಗ ಹೋಗೋಕ್ ಮುಂಚೆ ನನಗೆ ಸಿಕ್ಕಿದ್ರು, ಅಲ್ಲಿ ಮಾತಾಡಿದ್ರು. ಮಮ್ಮಿ, ಅವ್ರು ಹೇಳಿದ್ ನಿಜನಾ? ಅವ್ರು ಏನು ಹೇಳಿದ್ರು ದೀಪ್ತಿ? ಅದು ಆದಿತ್ಯ ಅಣ್ಣ ಯಾವ್ದೋ ಹುಡುಗಿ ಜೊತೆ ಕುತ್ಕೊಂಡು ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದ ಅಂತ ಹೇಳಿದ್ರು. ಅದು ನಿಜನಾ ಮಮ್ಮಿ? ಹ್ಞೂ ದೀಪ್ತಿ. ಈ ಆಕ್ಸಿಡೆಂಟ್ ಹೆಂಗಾಯ್ತು ಅಂತ ಯೋಚನೆ ಮಾಡ್ತಿದ್ರಲ್ಲ, ಆಗಿದ್ದು ಇದೇ ಕಾರಣಕ್ಕೆ. ನಾನು ಆ ದೃಶ್ಯ ನೋಡಿ ನನಗೆ ಒಂಥರ ಆಗೋಯ್ತು. ಅಲ್ಲಿಂದ ಹೊರಟು ಬರ್ತಾ ಇದ್ದೆ. ಬರ್ಬೇಕಾದ್ರೆ ಅದೇ ಯೋಚನೆಯಲ್ಲಿ ನಾನು ಯಾವ ಕಡೆ ಹೋದೆ, ಯಾವ ಕಡೆಯಿಂದ ಗಾಡಿ ಬಂತು ಏನೂ ಗೊತ್ತಾಗ್ಲಿಲ್ಲಮ್ಮ. ಹೌದಾ? ಸರಿ ಮಮ್ಮಿ, ಸರಿ. ನಾನು ಗೀತಾ ಅತ್ತಿಗೆ ಹತ್ರ ಮಾತಾಡ್ತೀನಿ ಬಿಡು ಮಮ್ಮಿ. ಈ ಜನ ಎಷ್ಟು ಕೆಟ್ಟವರು! ಒಬ್ರ ಮನ್ಸಿಗೆ ನೋವಾಗುತ್ತೆ ಅನ್ನೋದು ಕಾಣದೆ ಏನೇನೋ ಮಾತಾಡ್ತಾರೆ. ಅವ್ರ ಖುಷಿಗೆ ಅವ್ರ ಬಾಯಿ ಚಪ್ಲಕ್ಕೆ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ನಾನು ಓದಿಲ್ಲ ಅಂತಂದ್ರೆ ಏನ್ ತಪ್ಪಾಯ್ತು? ನಾವೇನ್ ಮನುಷ್ಯರಲ್ವಾ? ಹಳ್ಳಿಯವ್ರಾಗ್ಬಿಟ್ರೆ ನಾವೇನು ಮನುಷ್ಯತ್ವ ಇರಲ್ವಾ ನಮ್ಗೆ? ಆ ತರ ಎಲ್ಲ ಮಾತಾಡಿದ್ರೆ ನಮಗೂ ನೋವಾಗುತ್ತೆ ಅಂತ ಗೊತ್ತಾಗಲ್ವಾ ಅವ್ರಿಗೆ? ಆ ತರ ಎಲ್ಲ ಸುಮ್ನೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನನ್ಗೆ ಎಷ್ಟು ಬೇಜಾರಾಗ್ತಾ ಇದೆ. ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಈ ಮನೆಗ್ ತಕ್ಕನ ಸೊಸೆ ನಾನಲ್ವಾ? ನಾನು ಈ ಮನೆ ಸೊಸೆ ಆಗಕ್ಕೆ ಯೋಗ್ಯತೆ ಇಲ್ವಾ ನನಗೆ? ಈ ದೇವ್ರೆ, ಯಾಕಪ್ಪ ಈ ತರ ಪರೀಕ್ಷೆ ಮಾಡ್ತಿದ್ದೀಯಾ? ನಾನು ಈ ಮನೆಗ್ ಸೊಸೆ ಆಗ್ಬೇಕು ಅಂತ ಯಾವತ್ತೂ ಅನ್ಕೊಂಡೋಳಲ್ಲ. ನೀನೇ ಅದೃಷ್ಟ ತಂದ್ಕೊಟ್ಟೆ. ಇಂತ ದೊಡ್ಡ ಮನೆಗ್ ಸೊಸೆಯಾಗಿ ಬಂದೆ ಅಂತ ಮನ್ಸಲ್ಲಿ ಖುಷಿ ಪಡ್ತಿರ್ಬೇಕಾದ್ರೇನೆ ಎಲ್ಲರೂ ನನ್ನ ನೋಡಿ ನೀನ್ ಈ ಮನೆಗ್ ತಕ್ಕನಾದೋಳಲ್ಲ, ಅಯ್ಯೋ ಈ ತರ ಹುಡುಗಿ ಈ ಮನೆ ಸೊಸೆಯಾಗಕ್ ಲಾಯಕ್ಕೆ ಇಲ್ಲ ಅಂತ ಮಾತಾಡ್ಕೊಂಡ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ. ಅದ್ಕೆ ಅದ್ಕೆ ದೀಪ್ತಿ ಬಂದೆ. ದೀಪ್ತಿ, ಅದ್ಕೆ ಏನ್ ಮಾಡ್ತಾ ಇದ್ರಿ? ಏನಿಲ್ಲ ದೀಪ್ತಿ, ಅದು ರೂಮಲ್ಲಿ ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ನ. ಆಮೇಲೆ ಈಗ ಏನಾದ್ರೂ ಕೆಲಸ ಇದೆಯಾ ಅಂತ ನೋಡ್ತಾ ಇದ್ದೆ ಅಷ್ಟೇ. ಮತ್ತೆ ಮಮ್ಮಿ ಹೇಳಿದ್ರಲ್ಲ ನೀವು ಬೇಜಾರ್ ಮಾಡ್ಕೊಂಡು ಹೋದ್ರಿ ಅಂತ. ಮಮ್ಮಿ ಹೇಳಿದ್ ಸುಳ್ಳ? ಚೇಚೆ, ನಾನು ಹೇಗೆ ಬೇಜಾರ್ ಮಾಡ್ಕೊಂಡ್ ಬರ್ಲಿ? ಬೇಜಾರ್ ಏನ್ ಮಾಡ್ಕೊಂಡಿಲ್ಲ ನಾನು. ಸುಳ್ಳು ಹೇಳ್ಬೇಡಿ ಅದ್ಕೆ. ನನ್ನ ಮಮ್ಮಿ ಎಲ್ಲಾನು ಹೇಳಿದ್ರು. ನನಗ್ ಗೊತ್ತು ಅದ್ಕೆ. ಅಮ್ಮನ್ ಫ್ರೆಂಡ್ಸ್ ಬಂದಿದ್ರಲ್ಲ, ಅವ್ರು ನಿನ್ ಬೇಜಾರಾಗೋ ತರ ಮಾತಾಡಿದ್ರು, ನಿಮ್ಗೆ ನೋವು ಮಾಡಿದ್ರು ಅವರು ಅಂತ. ಇಲ್ಲ ದೀಪ್ತಿ, ಅವ್ರು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಅವ್ರು ಕರೆಕ್ಟ್ ಆಗೇ ಹೇಳಿದ್ದಾರೆ. ನಾನೇ ಈ ಮನೆಗ್ ಸೊಸೆಗೆ ಆಗಕ್ ಲಾಯಕ್ಕಿಲ್ದೇ ಇರೋಳು. ನಮ್ಮ ಮಾವನಾದ್ರೂ ಯೋಚನೆ ಮಾಡ್ಬೇಕಾಗಿತ್ತು, ಇಂಥ ಹಳ್ಳಿ ಹುಡುಗಿನ ನನ್ ಮನೆಗ್ ಸೊಸೆ ಮಾಡ್ಕೋಬಹುದಾ ಅಂತ. ಈಗ ನಾನು ಹಿಂಗ್ ಹೇಳ್ತೀನಿ ಅಂತ ಏನೋ ತಪ್ಪು ತಿಳ್ಕೊಬೇಡ ದೀಪ್ತಿ. ನಾನಷ್ಟೇ ಅಲ್ಲ, ನಿಮ್ಮ ಅಣ್ಣ ಕೂಡ ನನ್ನನ್ನ ಒಪ್ಕೊಂಡಿಲ್ಲ. ಇದುವರೆಗೂ ನನ್ ಜೊತೆ ಖುಷಿಯಾಗಿಲ್ಲ ಗೊತ್ತಾ? ಅವ್ರಿಗೂ ಬೇಜಾರೆ. ನಾನು ಈ ಮನೆ ಸೊಸೆ ಆಗ್ಬಾರ್ದಾಗಿತ್ತು. ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಯಾಕೆ ಓದಿಲ್ಲ ಅಂದ್ ಮಾತ್ರಕ್ಕೆ ಈ ಮನೆ ಸೊಸೆ ಆಗಕ್ ಲಾಯಕ್ಕಿಲ್ಲ ಅಂತನಾ? ಓದಿರೋರು ಮಾತ್ರ ಒಳ್ಳೆಯವರು, ಓದಿಲ್ದಿರೋರೆಲ್ಲ ಕೆಟ್ಟವರು ಅಂತ ಅರ್ಥನಾ? ನೋಡಿ ಅದಕ್ಕೆ ನೀವು ಅನ್ಕೊಂಡಿರೋದು ತಪ್ಪು. ನೀವ್ ಈ ಮನೆಗ್ ಸೊಸೆ ಆಗಕ್ ಲಾಯಕ್ಕಿಲ್ಲ ಅಂತ ಯಾಕೆ ಅನ್ಕೋತೀರಾ ನೀವು? ನಿಮ್ ಬಗ್ಗೆ ಅವ್ರಿಗೇನ್ ಗೊತ್ತು? ಯಾವತ್ತೋ ಒಂದಿನ ಮನೆಗ್ ಬರ್ತಾರೆ ಹೋಗ್ತಾರೆ, ಅವ್ರಿಗೇನ್ ಗೊತ್ತು ನಿಮ್ ಬಗ್ಗೆ ಅಂತ? ನೋಡಿ, ನೀವ್ ಅವ್ರು ಹೇಳಿದ್ದನ್ನೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಆಮೇಲೆ ನಾನ್ ನಿಮ್ಮ ಹತ್ರ ಇನ್ನೊಂದು ವಿಚಾರ ಕೇಳ್ಬೇಕು ಅಂತಾನೆ ಬಂದೆ. ನಿಮ್ಗೆ ಈ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ಯಾ? ಏನಿದ್ರೆ ಏನ್ ಬಂತು ದೀಪ್ತಿ, ಈಗೆಲ್ಲ ಮದ್ವೆ ಆಗಾಯ್ತು, ಈ ಮನೆಗ್ ಸೊಸೆಯಾಗಿ ಬಂದಾಯ್ತು, ಇನ್ನೇನು ಓದೋದ್ರಲ್ಲಿ ಆಸಕ್ತಿ? ನಿಮ್ಗೆ ಇಂಟ್ರೆಸ್ಟ್ ಇದ್ಯಾ ಅಷ್ಟ್ ಹೇಳಿ. ಅಲ್ಲ, ಚಿಕ್ಕ ಮಕ್ಳಲ್ಲಿ ನಾನು 7ನೇ ಕ್ಲಾಸ್ ವರ್ಗೂ ಹೋಗಿದ್ದೆ. ಅದಾದ್ಮೇಲೆ ಅಪ್ಪನ ಹತ್ರ ಕೇಳ್ದೆ, ನಾನು ಓದ್ತೀನಿ ಅಪ್ಪ, ನನ್ನ ಕಳಿಸ್ಕೊಡಿ ಅಂತ. ಆದ್ರೆ ಅಪ್ಪನೇ ಬೇಡ, ಬೇರೆ ಊರಿಗೆ ಹೋಗ್ಬೇಕು, ನಡ್ಕೊಂಡು ಹೋಗೋ ದಾರಿ ಸರಿ ಇರಲ್ಲ, ಬೇಡ ಮನೇಲೇ ಇರು, ಸಾಕು ನೀನ್ ಓದಿದ್ದು ಅಂತ ಅಂದ್ರು. ಹಂಗಾಗಿ ನಾನು ಓದಕ್ ಹೋಗ್ಲಿಲ್ಲ. ಆದ್ರೆ ಆ ಟೈಮಲ್ಲಿ ನನ್ಗೆ ಓದಕ್ ಇಷ್ಟ ಇತ್ತು, ನಾನು ಓದ್ಬೇಕು ಅಂತಾನು ಅನ್ಕೊಂಡಿದ್ದೆ. ಇವಾಗ ಓದ್ಸಿದ್ರೆ ಓದ್ತೀರಾ? ಏನ್ ದೀಪ್ತಿ, ತಮಾಷೆ ಮಾಡ್ತಾ ಇದೀಯಾ ನನ್ನ ಹತ್ರ? ಈ ಟೈಮಲ್ಲಿ ನನ್ ಯಾರು ಸ್ಕೂಲ್ಗೆ ಸೇರ್ಸ್ಕೋತಾರೆ ಹೇಳು? ಅದಕ್ಕೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಏನಿಲ್ಲ ಅದಕ್ಕೆ.
ನೀವು ಓದ್ತೀನಿ ಅಂತ ಅಂದ್ರೆ ಮನೇಲೆ ಕುತ್ಕೊಂಡು ಕರೆಸ್ಪಾಂಡಿಂಗ್ ಕಟ್ಟಿ ಓದ್ಬೋದು. ನೀವು ಓದ್ತೀನಿ ಅನ್ನೋ ಇಂಟ್ರೆಸ್ಟ್ ಇದ್ರೆ ನನ್ನ ಹತ್ರ ಹೇಳಿ, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಎಷ್ಟು ದಿನದವರೆಗೂ ಈ ತರ ಬೇಜಾರ್ ಮಾಡ್ಕೊಂಡಿರ್ತೀರಾ ಹೇಳಿ? ದೀಪ್ತಿ, ನಿಜವಾಗ್ಲೂ ನಾನು ಓದೋದ್ರಿಂದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ, ಇವರು ನನ್ನ ಜೊತೆ ಖುಷಿಯಾಗಿರ್ತಾರೆ ಅನ್ನೋದಾದ್ರೆ ನಾನು ಖಂಡಿತ ಓದ್ತೀನಿ ದೀಪ್ತಿ. ಇಷ್ಟ ಹೇಳಿದ್ರಲ್ಲ, ಸಾಕ್ ಬಿಡಿ. ಇನ್ ಮುಂದಿಂದು ನಾನ್ ನೋಡ್ಕೊಂತೀನಿ. ನೀವು ಅವರು ಇವ್ರು ಹೇಳಿದ್ದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾರು ಏನ್ ಹೇಳಿದ್ರು ನನ್ನ ಅಮ್ಮನೇ ಬಾಳಾಟ ನಾವೇ ಮಾಡ್ಬೇಕು, ಯಾರು ಬಂದ್ ಮಾಡ್ಕೊಡಲ್ಲ. ಮಾತಾಡೋರು ಯಾರು ಬಂದ್ ಆಗಲ್ಲ, ಅರ್ಥ ಆಯ್ತಾ? ನೀವು ಬೇಜಾರ್ ಮಾಡ್ಕೋಬೇಡಿ. ಅದಕ್ಕೆ ಬನ್ನಿ ಹೊರಗಡೆ ಹೋಗಿ ಏನಾದ್ರು ಬನ್ನಿ ಒಂದ್ ಕೆಲ್ಸ ಮಾಡೋಣ. ನಾನು, ನೀವು, ಪುಟ್ಟಿ 3 ಜನನು ಪಾರ್ಕ್ ಹೋಗಿ ವಾಕ್ ಮಾಡ್ಕೊಂಡ್ ಬರೋಣ. ನಿಮ್ಗೂ ಮೈಂಡ್ ಫ್ರೆಶ್ ಆಗುತ್ತೆ, ನಮಗೂ ಖುಷಿ ಆಗುತ್ತೆ, ಪುಟ್ಟಿನೂ ಖುಷಿ ಪಡ್ತಾಳೆ. ಸರಿ ದೀಪ್ತಿ, ಆಯ್ತು, ನಡಿ ಹೋಗೋಣ. ದೀಪ್ತಿ, ನಾನು ಇವಾಗ ಓದ್ತೀನಿ ಮಾಡ್ತೀನಿ ಅಂತಂದ್ರೆ ನಿಮ್ಮ ಅಣ್ಣ ಅವ್ರಿಗೇನೋ ಕೋಪ ಬರಲ್ಲ ತಾನೇ? ಅವನೇ ಕೋಪ ಮಾಡ್ಕೋತಾನೆ? ಅಲ್ಲ ಅದಕ್ಕೆ ಓದ್ಬೇಕು ಅನ್ನೋದು ನಿಮ್ ಇಂಟ್ರೆಸ್ಟ್ ಮೇಲೆ ನೀವು ಓದ್ಬೇಕಾದ್ರೆ ಅವನೇ ಕೋಪ ಮಾಡ್ಕೋಬೇಕು ಹೇಳಿ? ಆತರ ಏನು ಆಗಲ್ಲ, ನೀವ್ ಏನು ಯೋಚನೆ ಮಾಡ್ಬೇಡಿ. ಬನ್ನಿ ಸುಮ್ನೆ.